ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 192. ಸನ್ ಫ್ರಾನ್ಸಿಸ್ಕೋ ಸಂಪಾದಕೀಯ ಪರಿವೀಕ್ಷಕ ತಿಳಿಸುತ್ತದೆ, ಇದು ಹೇಗೆ ಸಾಧ್ಯ? ನಮಗೆ ತಿನ್ನುವುದಕ್ಕೆ ಬಹಳಷ್ಟಿದೆ, ನಮಗೆ ಏನೂ ದಕ್ಕುತ್ತಿಲ್ಲವೆಂದು ರೈತನು ದೂರುತ್ತಾನೆ. ನಮಗೆ ಉಡಲು ಬಹಳಷ್ಟಿದೆ. ತಮ್ಮ ಉತ್ಪನ್ನಗಳನ್ನು ಖರೀದಿಸುವವರಿಲ್ಲದೆ ಹತ್ತಿ ಮತ್ತು ಉಣ್ಣೆ ಗಿರಣಿಗಳು ಮುಚ್ಚುತ್ತಿವೆ ಎನ್ನುತ್ತಾರೆ. ನಮ್ಮಲ್ಲಿ ಬಹಳಷ್ಟು ಕಲ್ಲಿದ್ದಲು ಇದೆ, ಅದನ್ನು ಹೊತ್ತೊಯ್ಯುವ ರೈಲು ದಾರಿಯು ಅದನ್ನು ಪಡೆಯುವವರ ಕೈ ಸೇರುತ್ತಿದೆ. ನಮ್ಮಲ್ಲಿ ಬಹಳಷ್ಟು ಮನೆಗಳಿವೆ, ಹಾಗಾಗಿ ಕಟ್ಟಡ ಕಟ್ಟುವವರು ಕೆಲಸವಿಲ್ಲದವರಾಗಿದ್ದಾರೆ. ಚರಿತ್ರೆಯು ತಿಳಿಸುವಂತೆ ಹಿಂದೆ ಸಮೃದ್ಧ ವರ್ಷಗಳಿದ್ದವುಗಳಿಗಿಂತಲೂ ಈಗ ಜೀವನಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳು ಮತ್ತು ಸೌಲಭ್ಯಗಳು ಹೇರಳವಾಗಿವೆ. ದೇಶದಲ್ಲಿ ಸಾಕಷ್ಟು ಆಹಾರ, ವಸ್ತ್ರ, ಇಂಧನ ಮತ್ತು ಆಸರೆ ಅಂದರೆ ಮನೆ ಇರುವಾಗ ಏಕೆ ಕಾಲವು ಕಠೋರವಾಗಿದೆ? ಸ್ಪಷ್ಟವಾಗಿ ಪ್ರಕೃತಿಯನ್ನು ದೂಷಿಸಲಾಗದು. ಹಾಗಿದ್ದರೆ ಯಾರು ಅಥವಾ ಏನು ಇದಕ್ಕೆ ಕಾರಣ? ಸಂಯುಕ್ತ ಸಂಸ್ಥಾನವು ಎದುರಿಸುತ್ತಿರುವ ನಿರುದ್ಯೋಗವು ಒಂದು ಅತ್ಯಂತ ಗಂಭೀರ ಸಮಸ್ಯೆಯಾಗಿದೆ. ಬ್ರಾಡ್ ಸ್ಟ್ರೀಟ್ ಅಂಕಿ ಅಂಶಗಳ ಪ್ರಕಾರ ವರ್ಷದ ಪ್ರಾರಂಭದಲ್ಲಿ ಸಂಯುಕ್ತ ಸಂಸ್ಥಾನದ 119 ಪಟ್ಟಣಗಳಲ್ಲಿ ಸುಮಾರು 801,000 ವೇತನದಾರರು ಉದ್ಯೋಗದಿಂದ ಹೊರಗುಳಿದರು ಹಾಗೂ ಬೆಂಬಲಕ್ಕಾಗಿ ಅವರನ್ನು ಅವಲಂಬಿಸಿದವರ ಸಂಖ್ಯೆ 20 ಲಕ್ಷ. 119 ಪಟ್ಟಣಗಳು ದೇಶಕ್ಕಾಗಿ ಒಂದು ನಿಯೋಜಿತ ಸರಾಸರಿಯನ್ನು ಒದಗಿಸಿದರೆ, ಮೊದಲ ವರ್ಷದಲ್ಲಿ ಕೆಲಸ ಬೇಕಾಗಿರುವ ವೇತನದಾರರ ಒಟ್ಟು ಮೊತ್ತವು 40 ಲಕ್ಷ ವ್ಯಕ್ತಿಗಳು, 1 ಕೋಟಿ ಅವಲಂಬಿತ ಜನಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ನಿರುದ್ಯೋಗಿಗಳು ಉದ್ಯೋಗ ಅರಸಿಕೊಂಡು ಪಟ್ಟಣಗಳಿಗೆ ಹೋಗುವಾಗ ಈ ಅಂಕಿ ಅಂಶದಿಂದ ಕಾಲು ಭಾಗವನ್ನು ಸುರಕ್ಷಿತವಾಗಿ ಕಳೆಯಬಹುದು. ಈ ರೀತಿಯಾಗಿ ಕಡಿಮೆ ಮಾಡಿದರೂ ಸಹ ಕೆಲಸದಿಂದ ಹೊರಗಾದ ವೇತನದಾರರ ಸಂಖ್ಯೆ ಅಗಾಧವಾಗಿದೆ ಮತ್ತು ಹೃದಯ ವಿದ್ರಾವಕ ಸಂಖ್ಯೆಯಾಗಿದೆ. ಬಡತನದ ಕಷ್ಟದ ಹಾದಿಯ ಕೊನೆಯು ದಾರಿದ್ರ್ಯವಾಗಿದ್ದು ಯುರೋಪ್ ಉದ್ದಕ್ಕೂ ಸಂಚರಿಸಿದೆ. ನದಿಯ ಈ ಬದಿಯ ಮುಂದುವರೆದ ಸಮುದಾಯದೊಡನೆ ಹೋಲಿಸಿದರೆ ಹಳೆ ಪ್ರಪಂಚದ ಪರಿಣಿತರು ಇದರೊಂದಿಗೆ ಹೇಗೆ ನಿಭಾಯಿಸಬಹುದೆಂದು ತಿಳಿದವರಾಗಿದ್ದರು. ಯುರೋಪ್ನ ವೇತನವು ಎಷ್ಟು ಕಡಿಮೆಯಾಗಿದೆ ಎಂದರೆ ಅನೇಕ ರಾಜ್ಯಗಳಲ್ಲಿ ಜೀವನದ ಅಂತ್ಯವು ನಿರ್ಗತಿಕರ ಸಂಸ್ಥೆಯಾಗಿದೆ. ಎಷ್ಟೇ ಪ್ರಮಾಣದಲ್ಲಿ ಕೈಗಾರಿಕೆ ಮತ್ತು ಮಿತವ್ಯಯವು ಕೆಲಸಗಾರರಿಗೆ ಮುಪ್ಪಿನಲ್ಲಿ ಅನುಕೂಲ ಸಾಮರ್ಥ್ಯವನ್ನು ಕೊಡಲಾರದು. ಆದಾಯ ಮತ್ತು ವ್ಯಯದ ಮಧ್ಯೆಯ ಅಂತರವು ಬಹಳಷ್ಟು ಸಣ್ಣದಿರುವುದರಿಂದ ಕೆಲವು ದಿನಗಳ ಕಾಯಿಲೆ ಅಥವಾ ಉದ್ಯೋಗದ ಕೊರತೆಯು ಕೆಲಸಗಾರರನ್ನು ನಿರ್ಗತಿಗೆ ಇಳಿಸುತ್ತದೆ. ಸ್ವಯಂ ಗೌರವ ಉಳ್ಳವರು ಅವಶ್ಯಕತೆಗಳಿಗಾಗಿ ಹಸಿವಿನಿಂದ ಬಳಲುವಾಗ ಸರ್ಕಾರವು ಅಮೆರಿಕಕ್ಕೆ ಪರಿಚಿತವಿರುವ ಅದೃಶ್ಯ ತರುವ ವಿಧಾನವನ್ನು ಅನುಸರಿಸದೆ ಹೆಚ್ಚು ಕಡಿಮೆ ವೈಜ್ಞಾನಿಕವಾಗಿ ಪರಿಹರಿಸಲು ಪ್ರಯತ್ನಿಸಬೇಕಾಗಿದೆ. ದಿ ಅರೇನಾ ಅಂದರೆ ಸಮರಭೂಮಿ. ದ ಅರೇನಾ ದ ಸಂಪಾದಕನು ತನ್ನ ಸಿವಿಲೈಸೇಷನ್ ಇನ್ಫರ್ನೋ ಅಂದರೆ ನರಕ ಸದೃಶ ನಾಗರಿಕತೆಯಲ್ಲಿ ಹೇಳುತ್ತಾನೆ, ಅಭಾವವೆಂಬ ಸತ್ತ ಸಮುದ್ರವು ಪ್ರತಿಯೊಂದು ಜನನಿಬಿಡ ಕೇಂದ್ರಗಳಲ್ಲಿ ತನ್ನ ಗಡಿಯನ್ನು ವಿಸ್ತರಿಸುತ್ತಿದೆ. ಗೊಣಗುಟ್ಟುವ ಕೋಪಭರಿತ ಅಸಮಾಧಾನವು ಮುಂಬರುತ್ತಿರುವ ವರ್ಷಗಳಲ್ಲಿ ಹೆಚ್ಚು ಭಯಸೂಚಕವಾಗಿದೆ. ದುರಾಸೆಯ ಶಕ್ತಿಯು ಬಲಹೀನರಿಗೆ ನ್ಯಾಯವನ್ನು ನಿರಾಕರಿಸಿದೆ, ಹಾಗಾಗಿ ಗಾಬರಿಗೊಳಿಸುವ ವಿಷಮ ಸ್ಥಿತಿಯನ್ನು ಮುಖಾಮುಖಿಯಾಗಿ ಎದುರಿಸುತ್ತಿದ್ದೇವೆ. ನಾವು ನ್ಯಾಯವಂತರಾಗಿರುವ ಮತ್ತು ಮಾನವೀಯತೆಯ ಜ್ಞಾನವಿರುವುದಾದರೆ ಅದನ್ನು ಈಗಲೂ ತಪ್ಪಿಸಬಹುದು, ಆದರೆ ಸಮಸ್ಯೆಯನ್ನು ಕ್ಷುಲ್ಲಕವೆಂದು ಇನ್ನು ಮುಂದೆಯೂ ತಿರಸ್ಕರಿಸಲಾಗದು. ಅದೀಗ ಇನ್ನೂ ಪ್ರಾದೇಶಿಕವಲ್ಲ, ಅದು ರಾಜಕೀಯದ ಸಂಪೂರ್ಣ ಶರೀರದ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಬೆದರಿಸುತ್ತದೆ. ಕೆಲವು ವರ್ಷಗಳ ಹಿಂದೆ ಅಮೆರಿಕದ ಅತ್ಯಂತ ಶ್ರೇಷ್ಠ ದೈವಿಕ ವ್ಯಕ್ತಿಗಳು ಸ್ಪಷ್ಟಪಡಿಸಿದ್ದೇನೆಂದರೆ, ಈ ಗಣರಾಜ್ಯದಲ್ಲಿ ಮಾತನಾಡುವಂತೆ ಬಡತನವೇ ಇಲ್ಲ. ಈ ದಿನಗಳಲ್ಲಿ ಯಾವುದೇ ವಿಚಾರಶೀಲ ವ್ಯಕ್ತಿಯು ಈ ಸಮಸ್ಯೆಯು ಅತಿಯಾದ ಪರಿಣಾಮದಲ್ಲಿದೆ ಎಂಬುದನ್ನು
ನಿರಾಕರಿಸಲಾರರು. ನಾನು ಸ್ವಲ್ಪ ಕಾಲದ ಹಿಂದೆ ನ್ಯೂಯಾರ್ಕ್ನಲ್ಲಿ ಒಬ್ಬ ಸಂಭಾವಿತನನ್ನು ನಗರದ ಕೋರ್ಟಿನ ದಾಖಲೆಗಳನ್ನು ತನಿಖೆ ಮಾಡುವಾಗ ಮತ್ತು ಅದರಿಂದ ಕಳೆದ 12 ತಿಂಗಳುಗಳಲ್ಲಿ ವಿತರಿಸಿದ ಹೊರಹಾಕುವಿಕೆಯ ನಿಖರವಾದ ವಾರೆಂಟ್ಗಳ ಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳಲು ವ್ಯಕ್ತಿಗತವಾದ ಕೆಲಸಕ್ಕೆ ನಿಯೋಜಿಸಿದೆ. ಅದರ ಫಲಿತಾಂಶವೇನು? ನ್ಯೂಯಾರ್ಕ್ ಸಿಟಿಯಲ್ಲಿ ಕಳೆದ 12 ತಿಂಗಳುಗಳಲ್ಲಿ ಸೆಪ್ಟೆಂಬರ್ 1, 1892ರವರೆಗೆ 29,720 ಪ್ರಕರಣಗಳ ಹೊರಹಾಕುವಿಕೆಯ ವಾರೆಂಟ್ಗಳ ಸಂಖ್ಯೆಯನ್ನು ಭಯಾನಕ ದಾಖಲೆಗಳ ನಿಜಾಂಶವನ್ನು ಹೊರಗೆಡಹಿದೆ.